ಇವತ್ತು ನನ್ನ ಮುಂದೆ HP ನವರು ಹೊಸದಾಗಿ ಲಾಂಚ್ ಮಾಡಿದಂತ HP OmniBook AI PC ವಿತ್ ವಿಂಡೋಸ್ 11 ಲ್ಯಾಪ್ಟಾಪ್ ಇದೆ. ಇದರಲ್ಲಿ ನಮಗೆ ಫ್ಲಿಪ್ ಡಿಸೈನ್, ಟಚ್ ಸ್ಕ್ರೀನ್, ಅನ್ಬಿಲಿಯಬಲ್ AI ಫೀಚರ್ ಎಲ್ಲ ಇದೆ. ನಾನಿವತ್ತು ಈ ಲ್ಯಾಪ್ಟಾಪ್ ನ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಫಸ್ಟ್ ಈ ಲ್ಯಾಪ್ಟಾಪ್ ಇಂದು ಡಿಸೈನ್ ಮತ್ತೆ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಲ್ಯಾಪ್ಟಾಪ್ ತುಂಬಾ ಲೈಟ್ ವೇಟ್ ಇದೆ. ಕೇವಲ 1.38 kg ವೇಟ್ ಇದೆ. ಕಾಂಪ್ಯಾಕ್ಟ್ ಆಗಿದೆ, ಸಾಲಿಡ್ ಬಿಲ್ಡು. ಈ ಲ್ಯಾಪ್ಟಾಪ್ನ ಡಿಸ್ಪ್ಲೇ 3K ರೆಸೊಲ್ಯೂಷನ್ ಹೊಂದಿರುವಂಥ OLED ಟಚ್ ಸ್ಕ್ರೀನ್ ಡಿಸ್ಪ್ಲೇ, ಶಾರ್ಪ್ ಆಗಿದೆ, ಬ್ರೈಟ್ ಆಗಿದೆ. ನೀವೇನಾದರೂ ಎಡಿಟಿಂಗು, ಮೀಡಿಯಾ ಕನ್ಸಂಪ್ಷನ್ ಮಾಡ್ತೀರಾ ಅಂದರೆ ಆ್ಯಕ್ಯುರೇಟ್ ಕಲರ್ಸನ್ನು ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಇದು ವೇರಿಯಬಲ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. 48 ಹರ್ಟ್ಸಿಂದ 120 ಹರ್ಟ್ಸ್ ತನಕ ರಿಫ್ರೆಶ್ ರೇಟನ್ನು ಆಟೋಮೆಟಿಕ್ಕಾಗಿ ಚೇಂಜ್ ಮಾಡ್ಕೊಳ್ಳುತ್ತೆ. ನಾವು ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ, ನಾರ್ಮಲ್ ಯೂಸ್ ಮಾಡ್ತಿರ್ಬೇಕಾದ್ರೆ ಅದು ಫೀಲ್ ಆಗುತ್ತೆ. ಮತ್ತು ಈ ಡಿಸ್ಪ್ಲೇ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 3 ಪ್ರೊಡಕ್ಷನ್ ಇದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸ್. ತುಂಬ ಈಸಿಯಾಗಿ ಸ್ಕ್ರ್ಯಾಚ್ ಕೂಡ ಆಗಲ್ಲ. ನಮಗೆ ಈ ಲ್ಯಾಪ್ಟಾಪ್ನಲ್ಲಿ ವಿಂಡೋಸ್ 11 ಸಿಗ್ತಾ ಇದೆ. ಕ್ಲೀನ್ UI, ಮಲ್ಟಿ ಟಾಸ್ಕಿಂಗನ್ನು ಆರಾಮಾಗಿ ಮಾಡ್ಬೋದು. ಪ್ರೊಡಕ್ಟಿವಿಟಿ ಮತ್ತು AI ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಮತ್ತು ಈ ಲ್ಯಾಪ್ಟಾಪನ್ನು ನೀವು 3 ಡಿಫ್ರೆಂಟ್ ಮೋಡ್ಗಳಲ್ಲಿ ಯೂಸ್ ಮಾಡ್ಬೋದು. ಒಂದು ಲ್ಯಾಪ್ಟಾಪ್ ಮೋಡು, ನಾರ್ಮಲಿ ಈ ರೀತಿ ಯೂಸ್ ಮಾಡ್ತೀವಿ. ಇನ್ನೊಂದು ಟೆಂಟ್ ಮೋಡು, ನೀವೇನಾದರೂ ಮೀಡಿಯಾ ಕನ್ಸಂಪ್ಷನ್ ಮಾಡ್ತೀರಾ ಅಂತ ಅಂದರೆ ಈ ರೀತಿ ಸ್ಟ್ಯಾಂಡ್ ರೀತಿ ನಾವು ಇಟ್ಕೊಂಡು, ಇದಕ್ಕೆ ಟೆಂಟ್ ಮೋಡ್ ಅಂತ ಕರೀತಾರೆ. ಮೀಡಿಯಾ ಕನ್ಸಂಪ್ಷನ್ನ, ವಿಡಿಯೋಸನ್ನು ನೋಡ್ಬೋದು. ಇನ್ನೊಂದು ಟ್ಯಾಬ್ಲೆಟ್ ಮೋಡು. ಇದರಲ್ಲಿ ಟಚ್ ಸ್ಕ್ರೀನ್ ಇರೋದ್ರಿಂದ ನಾವು ಒಂದು ನಾರ್ಮಲ್ ಟ್ಯಾಬ್ಲೆಟ್ ರೀತಿ ಕೂಡ ಈ ಒಂದು ಲ್ಯಾಪ್ಟಾಪನ್ನು ಯೂಸ್ ಮಾಡ್ಬೋದು. ಕ್ರೇಜಿ ವಿಷಯ. ನಿಮ್ಗೆ ಇಷ್ಟ ಬಂದಿದ್ದ ಮೋಡಲ್ ನೀವು ಯೂಸ್ ಮಾಡ್ಬೋದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪ್ನಲ್ಲಿ ಇಂಟೆಲ್ ಕೋರ್ ಅಲ್ಟ್ರಾ 7 256V ಪ್ರೊಸೆಸರ್ ಇದೆ. ಜೊತೆಗೆ 47 ಟಾಪ್ಸ್ ಇಂದು NPU ಕೂಡ ಇದೆ. 47 ಟ್ರಿಲಿಯನ್ ಆಪರೇಷನ್ಸ್ ಪರ್ ಸೆಕೆಂಡ್. ಕ್ರೇಜಿ ವಿಷಯ. ನೀವು ನಾರ್ಮಲಿ AI ಟಾಸ್ಕನ್ನು ಮಾಡ್ತಿರ್ಬೇಕಾದ್ರೆ, ಕ್ಯಾಮ್ರಾ ರೀಫ್ರೇಮಿಂಗು, ಫಿಲ್ಟರ್ ಎಲ್ಲ ಯೂಸ್ ಮಾಡ್ತಿರ್ಬೇಕಾದ್ರೆ ನಿಮ್ಮ CPUಗೆ ಜಾಸ್ತಿ ಸ್ಟ್ರೆಸ್ಸನ್ನು ಕೊಡಲ್ಲ. ಜೊತೆಗೆ ಈ ಲ್ಯಾಪ್ಟಾಪ್ನಲ್ಲಿ 16GB LPDDR5X ರ್ಯಾಮ್ ಕೂಡ ಸಿಗ್ತಾ ಇದೆ. ಮತ್ತು ಗ್ರಾಫಿಕ್ಸ್ ಸಹ ಇದೆ. GPU ಇಂಟೆಲ್ ಆರ್ಕೋರ್ದು 140V GPU, 8GB V ರ್ಯಾಮ್ನ ಜೊತೆಗೆ ನಮಗೆ ಸಿಗ್ತಾ ಇದೆ. ಸೊ ನೀವು ಆರಾಮಾಗಿ ಗ್ರಾಫಿಕ್ ಓರಿಯೆಂಟೆಡ್ ಟಾಸ್ಕನ್ನು ಕೂಡ ತುಂಬ ಆರಾಮಾಗಿ ಮಾಡ್ಬೋದು. ನಮಗೆ ಲ್ಯಾಪ್ಟಾಪ್ನಲ್ಲಿ 5 ಮೆಗಾಪಿಕ್ಸೆಲ್ ಇಂದು ಇನ್ಬಿಲ್ಟ್ ಕ್ಯಾಮ್ರಾ ಸಿಗ್ತಾ ಇದೆ. ಜೊತೆಗೆ ಪ್ರೈವಸಿ ಶಟರ್ ಕೂಡ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನಂಗೆ ಅನಿಸಿದ್ದು, ಇದರಲ್ಲಿರುವಂಥ ಬಿಲ್ಟ್ ಇನ್ ಸ್ಟುಡಿಯೋ ಟೂಲು ಪಾಲಿ ಕ್ಯಾಮ್ರಾ ಪ್ರೋ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು AI ಎನ್ಹಾನ್ಸ್ಡ್ ಕ್ಯಾಮ್ರಾ ಆಯಿತಾ. ನಾವು ಆಟೋಮೆಟಿಕ್ಕಾಗಿ ಲೈಟಿಂಗನ್ನು, ಫ್ರೇಮಿಂಗನ್ನು, ಬ್ಯಾಕ್ಗ್ರೌಂಡ್ ಬ್ಲರನ್ನು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಅಡ್ಜಸ್ಟ್ ಮಾಡ್ಕೊಬಹುದು. ನೀವೇನಾದರೂ ಸ್ಟ್ರೀಮರ್ ಆಗಿದ್ದೀರಾ ಅಂದರೆ, ಗೇಮರ್ ಆಗಿದ್ದೀರಾ ಅಂತ ಅಂದರೆ ಅಡಿಷನಲ್ ಯಾವುದೇ ಸೆಟಪ್ ಅವಶ್ಯಕತೆ ಇಲ್ಲದೆ ಈ ಒಂದು ಅಪ್ಲಿಕೇಶನ್ ಮುಖಾಂತರನೇ ಯೂಟ್ಯೂಬಿಗೆ ಬೇಕಾದರೂ ನೀವು ಸ್ಟ್ರೀಮ್ ಕೂಡ ಮಾಡ್ಬೋದು. ಮತ್ತು ಕೆಲವೊಂದು ಫೇಸ್ ಫಿಲ್ಟರ್ಗಳು, ಫೇಸನ್ನು ಟ್ರ್ಯಾಕ್ ಮಾಡುವಂಥ ಫೀಚರ್ ಎಲ್ಲ ಇದೆ. ನಾನು ನಿಮಗೆ ಒಂದು ಡೆಮೋ ತೋರಿಸ್ಬಿಡ್ತೀನಿ. ನಾವು ಪಾಲಿ ಕ್ಯಾಮರಾ ಪ್ರೋ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಕ್ರಿಸ್ಟಲ್ ಕ್ಲಿಯರ್ ವಿಡಿಯೋ ಕ್ವಾಲಿಟಿ ಸಿಗ್ತಾ ಇದೆ. ನಾವು ಬೇಕು ಅಂದರೆ ಬ್ಯಾಕ್ಗ್ರೌಂಡನ್ನು ಬ್ಲರ್ ಕೂಡ ಮಾಡ್ಬೋದು. ಇನ್ನೂ ಬ್ಲರ್ ಮಾಡಬೇಕು, ತುಂಬ ಜನ ಓಡಾಡ್ತಾ ಇದ್ದಾರೆ ಹಿಂದೆ. ಸೊ ಇನ್ನೂ ಅಡಿಷ್ನಲ್ ಆಗಿ ನೀವು ಬ್ಲರನ್ನು ಮಾಡ್ಬೋದು. ಅದು ಬಿಟ್ಟರೆ ನೋಡ್ತಾ ಇದ್ದೀರಾ, ನಿಮ್ಮ ಬ್ಯಾಕ್ಗ್ರೌಂಡನ್ನು ಕಂಪ್ಲೀಟಾಗಿ ಚೇಂಜ್ ಕೂಡ ಮಾಡ್ಬೋದು. ನಿಮ್ಗೆ ಇಷ್ಟ ಬಂದಿದ್ದು AI ಜನರೇಟೆಡ್ ಬ್ಯಾಕ್ಗ್ರೌಂಡನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಜೊತೆಗೆ ನಮಗೆ ರೀಟಚ್ ಮತ್ತು ಸ್ಪಾಟ್ಲೈಟ್ ಆಪ್ಷನ್ ಸಹ ಇದೆ. ಸ್ಪಾಟ್ಲೈಟ್ನಲ್ಲಿ ನಿಮ್ಮ ಮುಖ ಎಷ್ಟು ಹೊಳಿತಾ ಇರಬೇಕು ಅಡ್ಜಸ್ಟ್ ಮಾಡ್ಕೊಬೋದು. ರೀಟಚ್ ಆಪ್ಷನ್ ಸಹ ಇದೆ. ಎಷ್ಟು ಕ್ಲಿಯರ್ ಆಗಿರಬೇಕು ಅದನ್ನೆಲ್ಲ ನಾವು ಇಲ್ಲೇ ಡಿಸೈಡ್ ಮಾಡ್ಕೊಬೋದು. ಮತ್ತು ಕೆಲವೊಂದು ಓವರ್ಲೇಗಳು ಕೂಡ ನಮಗೆ ಸಿಗ್ತಾ ಇದೆ. ನೀವು ವಾಟರ್ ಮಾರ್ಕನ್ನು ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಅಥವಾ PPT ಪ್ರೆಸೆಂಟ್ ಮಾಡ್ತೀರಾ, ಇಲ್ಲೇ ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೆಸೆಂಟ್ ಮಾಡ್ಬೋದು. ಸ್ಕ್ರೀನ್ ಶೇರ್ ಮಾಡ್ತೀರಾ, ಈ ಮುಖಾಂತರನೇ ಮಾಡ್ಬೋದು. ಎಕ್ಸ್ಟ್ರಾ ಅಪ್ಲಿಕೇಶನ್ ಅವಶ್ಯಕತೆನೇ ಇಲ್ಲ. ಜೊತೆಗೆ ಆಲ್ ಅಕ್ರಾಸ್ ಎಲ್ಲ ಮೇಜರ್ ಅಪ್ಲಿಕೇಶನ್ ಆದಂಥ ಝೂಮು, ಗೂಗಲ್ ಮೀಟು, ಟೀಮ್ಸು, ಈವನ್ OBS ಅಲ್ಲೂ ಕೂಡ ಈ ಒಂದು ಅಪ್ಲಿಕೇಶನ್ ಸಪೋರ್ಟ್ ಮಾಡುತ್ತೆ. ಆಟೋ ಫ್ರೇಮಿಂಗ್ ಆಪ್ಷನ್ ಸಹ ಇದೆ ಆಯಿತಾ. ಕ್ರೇಜಿ ನೋಡಿ, ನಾನು ಈ ಕಡೆ ಮೂವ್ ಆದೆ ಅಂತ ಅಂದರೆ ಈ ಕಡೆ ಮೂವ್ ಆಗುತ್ತೆ, ಈ ಕಡೆ ಮೂವ್ ಆದೆ ಅಂತ ಅಂದರೆ ಈ ಕಡೆ ಮೂವ್ ಮಾಡ್ಕೊಳ್ಳುತ್ತೆ. ಲಿಟ್ರಲಿ ಆಟೋ ಫ್ರೇಮಿಂಗನ್ನು ಮಾಡ್ಕೊಳ್ಳುತ್ತೆ. ಕ್ರೇಜಿ ಇಂಪ್ರೆಸಿವ್ ಫೀಚರ್. ಜೊತೆಗೆ ಲ್ಯಾಪ್ಟಾಪಲ್ಲಿ ನಮಗೆ HPದು ಸ್ಮಾರ್ಟ್ ಸೆನ್ಸ್ AI ಫೀಚರ್ ಕೂಡ ಸಿಗ್ತಾ ಇದೆ. ನೀವು ಲ್ಯಾಪ್ಟಾಪ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಅದಕ್ಕೆ ತಕ್ಕ ರೀತಿಯಲ್ಲಿ AI ಮುಖಾಂತರ ಪರ್ಫಾರ್ಮೆನ್ಸನ್ನು, ಬ್ಯಾಟ್ರಿಯನ್ನು ಆಪ್ಟಿಮೈಸ್ ಮಾಡುತ್ತೆ. ನೀವೇನೋ ವರ್ಕ್ ಮಾಡ್ತಾ ಇರ್ತೀರಾ, ಸೊ ಅದನ್ನು NPUಗೆ ವರ್ಕ್ ಲೋಡನ್ನು ಡಿಸ್ಟ್ರಿಬ್ಯೂಟ್ ಕೂಡ ಮಾಡುತ್ತೆ. ಐಡಲ್ ಅಪ್ಲಿಕೇಶನ್ ಇದ್ರೆ ಅದನ್ನು ಸ್ಲೀಪಿಗೆ ಹಾಕುತ್ತೆ. ಈ AI ಮುಖಾಂತರ ನಮಗೆ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗೋ ರೀತಿ ಮಾಡುತ್ತೆ. ಜೊತೆಗೆ ಲ್ಯಾಪ್ಟಾಪಲ್ಲಿ ನಮಗೆ Wi-Fi 7 ಕೂಡ ಸಿಗ್ತಾ ಇದೆ. ಸೊ ಸೂಪರ್ ಫಾಸ್ಟ್ ಆಗಿ ನೀವು ಅಪ್ಲೋಡ್ಸು, ಡೌನ್ಲೋಡ್ಸ್ ಎಲ್ಲ ಮಾಡ್ಕೊಬೋದು. ಸೀಮ್ಲೆಸ್ ಇಂಟರ್ನೆಟ್ ಕನೆಕ್ಟಿವಿಟಿ
ಕನೆಕ್ಟಿವಿಟಿ ಸಿಗುತ್ತೆ. ಬ್ಯಾಟ್ರಿಗೆ ಬಂತು ಅಂದರೆ ಅಪ್ ಟು 14 ಗಂಟೆಗಳ ಬ್ಯಾಟ್ರಿ ಲೈಫು. ನೀವೇನಾದರೂ ಕ್ರಿಯೇಟರ್ ಆಗಿದ್ದೀರಾ ಅಂದರೆ, ಹೈಬ್ರಿಡ್ ಮೋಡಲ್ಲಿ ಕೆಲಸವನ್ನು ಮಾಡ್ತೀರಾ ಅಂದರೆ ಈ ಒಂದು ಲ್ಯಾಪ್ಟಾಪಲ್ಲಿ ನಮಗೆ ಪ್ರೋ ಲೆವೆಲ್ ಕ್ಯಾಮ್ರಾ, 360 ಡಿಗ್ರಿ ಫ್ಲಿಪ್ ಡಿಸೈನು, ಟಚ್ ಸ್ಕ್ರೀನು, ಸ್ಟೈಲಸ್ಸು, ಆಫ್ಲೈನ್ AI ಟೂಲ್ಗಳು, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್, ಜೊತೆಗೆ 47 ಟಾಪ್ಸ್ NPU. ನೀವೇನಾದರೂ ಈ HP OmniBook AI PC ವಿತ್ Windows 11 ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.